ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ಯೋ ಅದೇ ಆಗಿದೆ. ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಚರ್ಚೆಗಳು ಇಲ್ಲ. ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ಶಾಸಕರಿಂದ ಅವರು ಆಯ್ಕೆಯಾಗಿದ್ದಾರೆ, ಮುಖ್ಯಮಂತ್ರಿ ಚರ್ಚೆ ಇಲ್ಲ ಅಂತ ಹೈಕಮಾಂಡೇ ಹೇಳಿದ್ಯಲ್ಲ. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ. 5 ವರ್ಷ ಆಡಳಿತ ಮಾಡೋದಕ್ಕೆ ಜನರು ಅಧಿಕಾರವನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರೇ ನಮ್ಮ ಹೈಕಮಾಂಡ್ ರೀತಿ ಮಾತಾಡ್ತಾರೆ. ಸಿಎಂ ಕ್ಲಿಯರ್ ಆಗಿ ಹೇಳಿದ ಮೇಲೆ ಮತ್ತೇನು ಚರ್ಚೆ ಇಲ್ಲ ಅನ್ನೋದನ್ನ ಮತ್ತೆ ಅವರು ಪುನರುಚ್ಚಾರವನ್ನು ಮಾಡಿದ್ದಾರೆ. ಶಾಸಕಾಂಗ ಪಕ್ಷ ಸಭೆ ಕರೆದು ಹೈಕಮಾಂಡ್ ಶಾಸಕರ ಅಭಿಪ್ರಾಯ ತಗೊಂಡು ಸಿದ್ದರಾಮಯ್ಯ ಶಾಸಕರ ಬೆಂಬಲದಿಂದ ಮುಖ್ಯವಾಗಿ ಘೋಷಣೆ ಮಾಡಿದ್ದು ಅದಕ್ಕೆ ಅಲ್ವಾ. ಸೊ ಅವ್ರು ಹಂಗೆ ಹೇಳಿದ್ದಾರೆ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ. ಅದು ಅವ್ರು ಹೇಳೋಕ್ಕೆ ಸ್ವಾಗತ ಮಾಡ್ತೀನಿ. ಯಾವ ಸನ್ನಿವೇಶ ಗೊಂದಲ ಏನೂ ಇಲ್ಲವೇ ಇಲ್ಲ. ಕಾಂಗ್ರೆಸ್ಸಲ್ಲಿ ಎಲ್ಲ ಕರೆಕ್ಟಾಗಿದೆಯಲ್ಲ. ಕೆಲವರು ಮಾತಾಡ್ತಾರೆ, ಹೈಕಮಾಂಡು ಸ್ಪಷ್ಟವಾಗಿ ಹೇಳಿದೆ. ಮುಖ್ಯಮಂತ್ರಿ ಚರ್ಚೆ ಇಲ್ಲ ಅಂತ ಇನ್ಚಾರ್ಜ್ ಸೆಕ್ರೆಟರಿಗಳು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಹೇಳಿದ್ದಾರೆ. ಅವ್ರುಗಳು ಹೇಳಿದ ಮೇಲೆ ಇನ್ನೇನಿದೆ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಮುಂದುವರಿತಾರೆ. ಎಲ್ಲ ಗೊಂದಲಗಳು ಮಾಧ್ಯಮಗಳಿಂದ ಕೆಲವು ಸ್ವರ ಸೃಷ್ಟಿ ಆಗುತ್ತೆ, ಕೆಲವು ಸರಿ ಕೆಲವರು MLAಗಳಿಂದನೂ ಆಗುತ್ತೆ. ಪೀಪಲ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ 5 ವರ್ಷ ಆಳಿ ಅಂತ. ಪೀಪಲ್ಸ್ ಮ್ಯಾಂಡೇಟ್. ಕಾಂಗ್ರೆಸ್ ಸರ್ಕಾರ 5 ವರ್ಷ ಆಡಳಿತ ಮಾಡಬೇಕು ಅನ್ನೋದು ಅವರ ಮ್ಯಾಂಡೇಟ್. ಆ ಮ್ಯಾಂಡೇಟನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಆಪರೇಷನ್ ಕಮಲ ಮಾಡಿದ್ರಲ್ಲ, ಮ್ಯಾಂಡೇಟೇ ಇಲ್ಲದೆ ಅವರು ಮಧ್ಯೆ ಹೇಳ್ತಾರೆ. ಅವರೇ ಹೈಕಮಾಂಡ್ ಥರ ಮಾತಾಡ್ತಾರೆ BJP ಅವರು. ಹಿಂಗಾಗೋಯ್ತು, ಇದು ಹಂಗೋಗೋಯ್ತು, ಅವ್ರಿಗೆ ಈ ಹಿಂದೆ ಮುಂದೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಸೊ ಅವರು ಹಿಂದೆ ರುಚಿ ನೋಡಿದಾರಲ್ಲ 2 ಸಾರಿ, ಈ ಸಾರಿ ಏನಾಗುತ್ತೆ ಅನ್ನೋದು ಅವ್ರ ಅನಿಸಿಕೆ ಇರ್ಬೋದು. ಅದಕ್ಕೆ ಈ ಥರ ಹೇಳಿಕೆಗಳು ಅವ್ರು ಹೇಳಿದಾಗ ಅದಕ್ಕೆ ಮಾಧ್ಯಮಗಳು ಪ್ರತಿಕ್ರಿಯಿಸುವಾಗ ಇದಕ್ಕೆ ಅವಕಾಶ ಇಲ್ಲ. ನಾವು ಸ್ಪಷ್ಟ ಬಹುಮತದಿಂದ ಬಂದಿದ್ದೀವಿ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ನಾನು ಮುಖ್ಯಮಂತ್ರಿಯಾಗಿ ಇದ್ದೀನಿ, ಮುಂದುವರಿತೀನಿ ಅಂತ ಹೇಳಿದ್ದಾರೆ. ದಿ ಆನರಬಲ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಇಸ್ ವೆರಿ ಕ್ಲಿಯರ್ಲಿ ಸೆಡ್, ಐ ಆಮ್ ದಿ ಚೀಫ್ ಮಿನಿಸ್ಟರ್, ಐ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್, ಐ ವಿಲ್ ಕಂಪ್ಲೀಟ್ 5 years ಅಂತ ಹೇಳಿದ್ಮೇಲೆ ವೆರ್ ಇಸ್ ದಿ ಸ್ಕೋಪ್ ಫಾರ್ ಡಿಸ್ಕಷನ್ಸ್? ಅವ್ರಿಗೆ ನೋಡ್ತಾ ಇದ್ದಾರೆ, ಹೆಂಗಾರೆ ಹಿಂದ್ಗಡೆ ಬಾಗಿಲಿಂದ ಬಂದು ಅಭ್ಯಾಸ ಆಗಿದೆ ಬಿಡ್ಕೋಬೋದು ಅಂತ. ಅದಕ್ಕೆ ಆಸ್ಪದ ಇಲ್ಲ. ಸುರ್ಜಿ ಅವರು ಏನು ಹೇಳಿದ್ದಾರೆ? ನಿಮ್ಮ ಮುಂದೆನೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ದೇರ್ ಇಸ್ ನೋ ಡಿಸ್ಕಷನ್ ಅಬೌಟ್ ದಿ ಚೀಫ್ ಮಿನಿಸ್ಟರ್ ಇಶ್ಯೂ ಹೇಳಿದಾರಲ್ವಾ. ಹೇಳಿದ್ಮೇಲೆ ಮುಗೀತಲ್ಲ. ಈಸ್ ಅವ್ರ ಇನ್ಚಾರ್ಜ್ ಸೆಕ್ರೆಟ್ರಿ. ಶಾಸಕರಿಗೆ ಅವ್ರ ಕ್ಷೇತ್ರದಲ್ಲಿ ಕೆಲಸ ಬೇಕು, ಅವರು ದೂರದಿಂದ ಬಂದಿರ್ತಾರೆ. ಕೆಲವು ಮಿನಿಸ್ಟ್ರುಗಳು ಊರಲ್ಲಿ ಇರೋದಿಲ್ಲ, ಕೆಲವು ಟೂರ್ ಹೋಗಿರ್ತಾರೆ, ಬಂದ ಸಂದರ್ಭದಲ್ಲಿ ಸಿಕ್ಕದೇ ಇರ್ಬೋದು. ಸಹಜವಾಗಿ ಅವ್ರಿಗೆ ಬಂದು ಅವರು ವಾಪಸ್ ಹೋಗ್ತಾರೆ. ಸಹಜವಾಗಿ ಅವ್ರಿಗೆ ಅಸಮಾಧಾನ ಆಗುತ್ತೆ, ಬೇಸರ ಆಗುತ್ತೆ. ಅದನ್ನು ಫೋನ್ನಲ್ಲೂ ದೂರ ಸಂಪರ್ಕ ಮಾಡ್ಕೊಂಡು ಏನು ಸಮಸ್ಯೆ, ಏನು ಬಂದಿರಿ, ನಾ ಇರಲಿಲ್ಲ, ಈ ಥರ ಮಾತಾಡಬೇಕು. ನನ್ನೂ ಸೇರಿಸಿ ಎಲ್ಲರೂ ಆ ಥರ ಮಾಡಬೇಕು. ಅವರು ಬಿಗಿನಿಂಗಿಂದ ಕ್ಲಿಯರ್ ಮಾಡಿದ್ದಾರೆ, ನನಗೆ ರಾಷ್ಟ್ರ ರಾಜಕಾರಣ ಇಷ್ಟ ಇಲ್ಲ, ನನ್ನ ರಾಜಕಾರಣಿಗಳು ಕರ್ನಾಟಕದಲ್ಲಿಂತ ಸ್ಪಷ್ಟವಾಗಿ ಡೇ 1 ಹೇಳ್ತಾ ಇದ್ದಾರೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸು ಬಲ ಆಗೋದಕ್ಕೆ ಸಿದ್ದರಾಮಯ್ಯನವರ ವರ್ಚಸ್ಸನ್ನು, ಅವರ ನಾಯಕತ್ವವನ್ನು ಬಳಸ್ಕೊಂಡು ಪಕ್ಷ ಬಲ ಆಗೋಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ಈ ವಿಲ್ ರಿಮೇನ್ ಇನ್ ಸ್ಟೇಟ್ ಪಾಲಿಟಿಕ್ಸ್. ಶಾಸಕಾಂಗ ಪಕ್ಷ ಸಭೆ ಕರೆದು ಹೈಕಮಾಂಡ್ ಶಾಸಕರ ಅಭಿಪ್ರಾಯ ತಗೊಂಡು ಸಿದ್ದರಾಮಯ್ಯ ಶಾಸಕರ ಬೆಂಬಲದಿಂದ ಮುಖ್ಯವಾಗಿ ಘೋಷಣೆ ಮಾಡಿದ್ದು ಅದಕ್ಕೆ ಅಲ್ವಾ. ಸೊ ಅವ್ರು ಹಂಗೆ ಹೇಳಿದ್ದಾರೆ ಅಂದರೆ ಹೈಕಮಾಂಡ್ ಏನು ತೀರ್ಮಾನ